ಏನಿದಿನ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂಘಟನೆ ವತಿಯಿಂದ ಇವತ್ತು ಭಾರಿ ಬೃಹತ್ ಪಕ್ಷ ಪ್ರತಿಭಟನೆ ಕಾರ್ಯಕ್ರಮ ಮಾಡಿದ್ವಿ. ನಮ್ಮ ಸಂಘಟನೆ ಪ್ರತಿಭಟನೆ ಕಾರ್ಯಕ್ರಮ ಅಂದ್ರೆ ಒಂದು ಜಾತಿ, ಒಂದು ವರ್ಗ, ಒಂದು ಧರ್ಮಕ್ಕೆ ಸಿಗುತ್ತವಿಲ್ಲ. ಎಲ್ಲ ಜಾತಿ, ಎಲ್ಲ ದಲಿತ ವಿರೋಧಿ ನೀತಿಯನ್ನ ಅನುಸರಣೆ ಮಾಡಿ ಇವತ್ತು ನಮ್ಮೆಲ್ಲರಿಗೂ ಅವಮಾನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀರಾ ಬಂಧುಗಳೇ. ನಾವೇನು ಇವತ್ತು ಭೀಮ ಬಂಧುಗಳು ನಾವೆಲ್ಲರೂ ಬಂದಿದೀವೋ, ನಮ್ಮ ಬೇಡಿಕೆಗಳನ್ನ ಈಡೇರಿಸಲಿಲ್ಲ ಅಂತಂದ್ರೆ ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಕೂಡಲೇ ತಮಗೆ ನಾನು ವೈಯಕ್ತಿಕ ತಮ್ಮ ಮನವಿಯಲ್ಲಿ 1 ಅಂಶಗಳನ್ನು 63ರಲ್ಲಿ ಸರ್ಕಾರಿ ಜಾಗದಲ್ಲಿ ಸುಮಾರು 45 ವರ್ಷಗಳಿಂದ ಅಕ್ರಮವಾಗಿ ಕಟ್ಟಿರುವ ಮನೆಗಳನ್ನು 94C ಅಡಿಯಲ್ಲಿ ಅಕ್ರಮ ಮಾಡುವ ಸಂಬಂಧದಲ್ಲಿ. ಸೊ ಈಗಾಗಲೇ ನಮ್ಮ ತಾಲೂಕಲ್ಲಿ ನಾವು 94C ಯಾವ ಕಾನೂನಾತ್ಮಕ ಮಂಜೂರು ಮಾಡುವಂತಹ ಪ್ರಕರಣಗಳು ಇದ್ದಾವೆ. ಈಗಾಗಲೇ ನಾವು MP ಚುನಾವಣೆಗಿಂತ ಮುಂಚೆನೂ ಇಲ್ಲಿ ನಾವು ಜನಸಂಪರ್ಕ ಸಭೆಯಲ್ಲಿ 70 ಅರ್ಜಿಗಳನ್ನು ಹಾಕಿದ್ದೀವಿ. ಈಗ ಆನೇಕಲ್ ಮತಕ್ಷೇತ್ರಕ್ಕೆ ಸಂಬಂಧಪಟ್ಟಂತ 294C ಅರ್ಜಿಗಳನ್ನು ನಾವು ಮಂಜೂರು ಮಾಡಿ ಇಟ್ಟಿದ್ದೀವಿ. ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಅದು ದಿನಾಂಕ 6ನೇ ತಾರೀಕು ಇರ್ಬೋದು ಅಥವಾ 10ನೇ ತಾರೀಕು ಒಳಗಾಗಿ ದಿನಾಂಕ ನಿಗದಿಪಡಿಸ್ತಾರೆ. ಅದನ್ನು ಸಾರ್ವಜನಿಕವಾಗಿ ಮಾನ್ಯ ಈಗಾಗಲೇ ಇವತ್ತಿನ ದಿವಸನೇ ಜನಸಂಪರ್ಕ ಸಭೆ ಜಿಗಣಿ ವ್ಯಾಪ್ತಿಗೆ ಸಂಬಂಧ ಇರೋದ್ರಿಂದ ಇವತ್ತು ಹೋಗಿ ನಾವು 74 94C ಪತ್ರಗಳನ್ನು ಹಂಚಿ ಬಂದಿದ್ದೀವಿ. ಸೊ ಈ ಗ್ರಾಮಕ್ಕೆ ಸಂಬಂಧಪಟ್ಟಂಗ 63ರಲ್ಲಿ ನೀವೇನು 94C ಅರ್ಜಿ ಹಾಕಿದ್ದೀವಿ. ಸಹಸ್ರ ಸಂಖ್ಯೆಯಲ್ಲಿ ಸಾವಿರಾರು ಜನರು ಬಂದು ಇಲ್ಲಿ ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ಶಾಂತಿಯುತವಾಗಿ ಮೆರವಣಿಗೆ ಮಾಡ್ಕೊಂಡು ಬಂದು ಅರ್ಜಿನ ಕೊಟ್ಟಿದ್ದೀರಾ. ಯಾವುದೇ ರೀತಿ ಸಂಚಾರ ಸುವ್ಯವಸ್ಥೆಗೆ ತೊಂದರೆ ಆಗದಂಗೆ, ಯಾವುದೇ ರೀತಿ ಕಾನೂನು ಸುವ್ಯವಸ್ಥೆಗಾಗಲಿ ತೊಂದರೆ ಆಗದ ರೀತಿ ನೀವು ಬಂದು ಶಾಂತಿಯುತವಾಗಿ ಕೊಟ್ಟಿರೋದಕ್ಕೆ ನಿಮಗೆ ಧನ್ಯವಾದಗಳು. ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಏನು ನೀವು ಅರ್ಜಿ ಕೊಟ್ಟಿದ್ದೀರಿ ಅದನ್ನು ಕೂಡ ತಮ್ಮ ತಾಲೂಕು ದಂಡಾಧಿಕಾರಿಗಳಾದ ತಹಶೀಲ್ದಾರ್ ಸಾಹೇಬರು ನಮ್ಮ ಇಲಾಖಾ ಮೇಲಾಧಿಕಾರಿಗಳಿಗೆ ಪತ್ರ ಬರೆದು ಅದನ್ನು ಪರಿಶೀಲನೆಗೆ ಮಾಡುವಂತೆ ಅವರು ಅರ್ಜಿಯನ್ನು ಕಳಿಸ್ತಾರೆ ಅಂತೇಳಿ ಈ ಮೂಲಕ ಹೇಳಿ ನಾವು ಪ್ರತಿಭಟನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ರಿ. ನಮ್ಮ ಪ್ರತಿಭಟನೆ ಕಾರ್ಯಕ್ರಮ ಸಂಘಟನೆ ವತಿಯಿಂದ ಒಂದು ಜಾತಿ, ಒಂದು ಧರ್ಮ, ಒಂದು ವರ್ಗಕ್ಕೆ ಸೀಮಿತವಾಗಿಲ್ಲ. ಎಲ್ಲ ಜಾತಿ, ಧರ್ಮ, ವರ್ಗದವರಿಗೆ ನಾವು ಸಂಘಟನೆ ಸೀಮಿತವಾಗಿದೆ. ಅದರಿಂದ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಅಡಿಯಲ್ಲಿ ಸಿಗಬೇಕಾದ ಹಕ್ಕುಗಳನ್ನ ನಾವು ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಒಂದು ಮನವಿಯನ್ನು ಕೊಟ್ಟು ಈ ಮನವಿಗೆ ತಾಲೂಕು ದಂಡಾಧಿಕಾರಿ ಸಾಹೇಬರು ಈ ಮನವಿಯನ್ನು ಸ್ಪಂದಿಸಿ ನೀವು ಏನು ಕೊಟ್ಟಿರ್ತಕ್ಕಂಥ ಬೇಡಿಕೆಗಳು 10 ಬೇಡಿಕೆಗಳು ಆಯಾ ಇಲಾಖೆಗಳಿಗೆ ನಾನು ಶಿಫಾರಸು ಮಾಡಿ ಒಂದು ಒಳ್ಳೇದು ಮಾಡ್ತೇನೆ ಒಂದು ಮನವಿಯಲ್ಲಿ ವಿಚಾರವನ್ನು ತಿಳಿದ್ರು. ಆ ಮನವಿಗೆ ನಾವು ಎಲ್ಲ ಬಂದಿರ್ತಕ್ಕಂಥ ಎಲ್ಲ ಭೀಮ ಬಂಧುಗಳು, ಬಂದಿದ್ದ ಎಲ್ಲ ದಲಿತ ಪರದ ಸಂಘಟನೆ ನಾಯಕರುಗಳು, ಬಂದಿರ್ತಕ್ಕಂಥ ಎಲ್ಲ ಟಿವಿ ಮತ್ತು ಪತ್ರಿಕೆ ಮಾಧ್ಯಮಗಳು ಮತ್ತು ಪೊಲೀಸ್ ವರ್ಗರಿಗೆ ಒಂದು ಸಹ ಸಮಸ್ಯೆ ನಮ್ಮದು ಬಗೆಹರಿಸಿಲ್ಲ. ನಮ್ಮ ಮಕ್ಕಳನ್ನ ಬೇಡಿಕೆ ಈಡೇರಿಲ್ಲ ಅಂದ್ರೆ ಮುಂದಿನ ಹೋರಾಟ, ಉಗ್ರವಾದ ಹೋರಾಟ, ನ್ಯಾಷನಲ್ ಹೈವೇ ಬಂದು ಡಾಕ್ಟರ್ BR ಅಂಬೇಡ್ಕರ್ ಯುವಕ ಸಂಘದ ಸಂಸ್ಥಾಪಕರಾಗಿರ್ತಕ್ಕಂಥ ಡಾಕ್ಟರ್ ಮರ್ಸೂರು ಕೃಷ್ಣಪ್ಪನ ಅವರ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆಯನ್ನ ASP ಗ್ರೌಂಡ್ನಿಂದ ತಾಲೂಕು ಕಚೇರಿ ಮುಂಭಾಗದವರೆಗೂ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಆ ಪ್ರತಿಭಟನೆಗೆ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಭೀಮ ಬಂಧುಗಳು ಭಾಗವಹಿಸಿ ಸಹಕರಿಸಿ, ಅದೇ ರೀತಿಯಾಗಿ ಪೊಲೀಸು ನಮಗೆ ಕೊಟ್ಟು, ಆಮೇಲೆ ಅದೇ ರೀತಿಯಾಗಿ ನಮ್ಮ ಪತ್ರಿಕಾ ಮಾಧ್ಯಮದವರು ಮತ್ತೆ ಟಿವಿ ಮಾಧ್ಯಮದವರು ಸಹಕರಿಸಿದ್ರ ಅವರಿಗೆಲ್ಲರೂ ಭೀಮ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಆನೇಕಲ್ ತಾಲೂಕು ದಂಡಾಧಿಕಾರಿ ಕಚೇರಿಯವರೆಗೂ ಅತಿ ಹೆಚ್ಚು ಜನಸಂಖ್ಯೆಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಯುವಕರ ಸಂಘದಿಂದ ಡಾಕ್ಟರ್ ಮರ್ಸೂರು ಕೃಷ್ಣಪ್ಪ ಅವರು ಹಕ್ಕುಗಳು ಒತ್ತಾಯಿಸಿ ಜನಗಳಿಗೆ ಆಗಿರೋ ತೊಂದರೆಗಳನ್ನ, ಅಜೆಂಡಾಗಳನ್ನ ನಾನಿಟ್ಟಿರೋ ಅಜೆಂಡಾಗಳನ್ನ ನಮಗೆ ಕಲ್ಪಿಸಿ ಅಂತ ಹೇಳ್ಬಿಟ್ಟು ತಹಶೀಲ್ದಾರ್ ಅವರಿಗೆ ಮನವಿ ಮಾಡಿದ್ದೀವಿ. ಸಾವಿರಾರು ಜನಸಂಖ್ಯೆಯಲ್ಲಿ ಎಲ್ಲರೂ ಸೇರಿದ್ವಿ, ಎಲ್ಲರೂ ಭಾಗವಹಿಸಿದ್ದಾರೆ. ಹಾಗೂ ನಮ್ಮ ಹೆಣ್ಣು ಮಕ್ಕಳು, ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಸಂಘದ ಹೆಣ್ಣು ಮಕ್ಕಳು ಸೇರಿದ್ದಾರೆ, ಹಾಗೂ ಮಾಧ್ಯಮಿಕರು, ಪೊಲೀಸರು ಎಲ್ಲರೂ ಸೇರಿ ನಮಗೆ ಸ್ಪಂದಿಸಿದ್ದಾರೆ. ಆ ಸ್ಪಂದಿಸಿರೋದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಸ್ವಾಗತ ಹೇಳ್ತಾ ಈ ಮುಖಾಂತರ 2 ಮಾತನ್ನು ಮುಗಿಸ್ತಾ ಇದ್ದೀನಿ.